ಸರ್, ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ರಿ. ಸೊ ಏನ್ ವಿಚಾರ ಸರ್, ಏನು ಚರ್ಚೆ ಮಾಡಿದ್ರಿ? ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗಿರುವಂತದ್ದು ವಿಶೇಷತೆ ಏನಿಲ್ಲ. ಸೊ ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ ನಾನು ಬಂದು ಅವ್ರನ್ನ ಭೇಟಿ ಮಾಡುವಂತದ್ದು ಸಹಜ. ಸೊ ಇದ್ರಲ್ಲಿ ರಾಜಕೀಯವಾಗಿ ನಾನೇನು ಅವ್ರ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ. ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಕ್ಷೇತ್ರದ್ದು ಸ್ವಲ್ಪ ಅನುದಾನಗಳ ಸಚಿವರು ಸ್ವಲ್ಪ ಅನುದಾನಗಳು ಕೊಟ್ಟಿದ್ದಾರೆ. ಇನ್ನು ಅಡಿಷನ್ ಆಗಬೇಕಿತ್ತು ಸ್ವಲ್ಪ, ಅದರಿಂದ ನಾನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿರೋಂಥದ್ದು. ಒಂದು ನಿಮ್ಮ ತಂದೆಯವರು ರಾಜಣ್ಣವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಆತ್ಮೀಯ ಬಾಂಧವ್ಯ ಇರುವಂತದ್ದು. ಸೊ ಹಂಗಾಗಿ ಎಲ್ಲರೂ ಒಂದ್ ಕಡೆ ಇರುವಂತದ್ದು, ಒಂದು ರಾಜಕೀಯವಾಗಿ ಒಂದು ಸ್ಥಾನಮಾನ ಸಿಗಬೇಕು ಸಮುದಾಯಕ್ಕೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಇಲ್ಲ, ರಾಜಕೀಯವಾಗಿ ಸಮುದಾಯಕ್ಕೆ ಸ್ಥಾನ ಇದೆ. ಈಗ ಮಂತ್ರಿ ಇಬ್ರು ಇದ್ದೀವಿ, ಸತೀಶ್ ಜಾರಕಿಹೊಳಿ ಮತ್ತೆ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ. ನಾಗೇಂದ್ರ ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಮತ್ತೆ ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದರಿಂದ ಸಮುದಾಯಕ್ಕೆ ಮುಂದೆ ಏನ್ ಕೊಡಬೇಕು, ಇನ್ನ ನಮ್ಗಿನ್ನ ಹೆಚ್ಚು ಫಲ ಕೊಡಬೇಕು ಅಂತೇಳಿ ಈಗ ಪಕ್ಷದ ಅಧ್ಯಕ್ಷರು ಕೊಡಿ ಅಂತ ಈಗ ಸತೀಶ್ ಜಾರಕಿಹೊಳಿ ಅವರು ಕೇಳಿರುವಂತದ್ದು ಆಗ್ಬೋದು ಅನ್ನೋಂತ ನಮ್ಮ ಭಾವನೆ. ಒಂದು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಕೇಳ್ಪಡ್ತಾ ಇರುವಂತದ್ದು. ಸೊ ಅದಕ್ಕೆ ಸಹಜವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ಕೇಳುವಂತದ್ದು ಒಂದು ಹೊಸ ಮುಖ ಬರಬೇಕು ಅಂತ. ಸೊ ಆತರ ಏನೋ ಬದಲಾವಣೆ ಆದ್ರೂ ಆಗಬಹುದು. ನಮ್ಮ ತಂದೆಯವರು ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕ್ರಾಂತಿ ಏನಾದ್ರೂ ಆಗುತ್ತಾ? ಕ್ರಾಂತಿ ಏನಾಗುತ್ತೆ ಅದು ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಅವ್ರೀಗ ಸರ್ಕಾರದಲ್ಲಿ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಬಹಳ ಹತ್ರವಾಗಿದ್ದಾರೆ. ಸೊ ಆ ತರದೇನಾದ್ರು ಕ್ರಾಂತಿ ಆಗುತ್ತೆ ಅಂತ ಮಾನ್ಯ ಕೆ.ಎನ್. ರಾಜಣ್ಣ ಅವರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ನಾಯಕತ್ವ ಬದಲಾವಣೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಅದೇ ಟೈಮಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿರುವಂತದ್ದು. ಹಾಗಾಗಿ ನಾಯಕತ್ವ ಬದಲಾವಣೆ ಅನ್ನೋಂಥದ್ದಕ್ಕೂ ಎಲ್ಲೂ ನಮ್ಮ ಹಿರಿಯ ಎಸಿಸಿಯಿಂದ ಯಾರೇನು ಮಾತಾಡಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಬೇರೆ ಯಾರು ಅವರು ಇವರು ಮಾತಾಡ್ತಿರೋದು ಹೆಚ್ಚು ಮೀಡಿಯಾದಲ್ಲೇ ಬರ್ತಾ ಇರೋದ್ರಿಂದ. ಸೊ ಈಗ ನಿನ್ನೆ 3-4 ದಿವಸ ಸುರ್ಜಿವಾರ್ ಅವರು ಇಲ್ಲೇ ಇದ್ರು, ಅವರು ಏನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಏನು ಮಾಡಿಲ್ಲ. ಸೊ ಅದರಿಂದ ಆ ತರದ ಪ್ರಸ್ತಾಪ ಎಲ್ಲೂ ಇವತ್ತು ಎಸಿಸಿಯಲ್ಲಾಗ್ಲಿ ಅಥವಾ ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಾಗ್ಲಿ ಎಲ್ಲೂ ಆತರ ಇಲ್ಲ. ಅಂದ್ರೆ ರಾಜ್ಯದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಸರ್, ಒಂದು ಈಗ ಒಂದು ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿದ್ರೆ 5 ವರ್ಷ ನಾನೇ ಇರ್ತೀನಿ, ನಾನು ಬದಲಾಗತ್ತೀನಿ ಅಂತ ಯಾರು ಹೇಳಿದ್ದಾರೆ ಅನ್ನುವಂತ ಮಾತನ್ನ ಡೆಲ್ಲಿಯಲ್ಲಿ ಹೇಳಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಹೌದಲ್ಲ, 5 ವರ್ಷ ಮುಖ್ಯಮಂತ್ರಿಗಳಾಗಿ ಇರ್ತೀವಿ ಅಂತ ಹೇಳಿದ್ಮೇಲೆ ಇಲ್ಲೆಲ್ಲೂ ಶೇರಿಂಗ್ ಅಂತ ಎಲ್ಲೂ ಇಲ್ಲ. ಸೊ ಎಲ್ಲೂ ಅದನ್ನ ಪ್ರಸ್ತಾಪವನ್ನು ಎಲ್ಲೂ ಮಾಡಿಲ್ಲ. 2 ವರ್ಷದಿಂದ ಎಲ್ಲೂ ಮಾಡಿಲ್ಲ, ಈಗಲೂ ಯಾರು ಮಾತಾಡ್ತಿಲ್ಲ. ಸೊ ಸಹಜವಾಗಿ 5 ವರ್ಷದ ಮುಖ್ಯಮಂತ್ರಿಗಳು ಅಂತ ಸರ್ಕಾರದಲ್ಲಿ ಬಂದಂತ ಸಂದರ್ಭದಲ್ಲಿ 5 ವರ್ಷ ಇರ್ತಾರೆ. ಆತರ ಏನು ಬದಲಾವಣೆ ಎಲ್ಲೂ ಇಲ್ಲ. ಅಲ್ಲ, ನಿಮ್ ತಂದೆಯವರು ಹೇಳಿದ್ರು ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಆಗುವಂತದ್ದು ಏನಿದೆ, ಒಳ್ಳೆ ಆಡಳಿತ ಕೊಡ್ತಿದ್ದಾರೆ ಅನ್ನುವಂತ ಮಾತು ಹೇಳಿದ್ರು. ಅಲ್ಲ, ಕೊಡ್ತಾ ಇದಾರಲ್ಲ. ಇವತ್ತೆಲ್ಲೂ ಶಾಸಕರು ಒಬ್ರು ಇಬ್ರು ಯಾರೋ ಸ್ವಲ್ಪ ಮಾತಾಡಬಹುದು ಬಿಟ್ಟರೆ ಅನುದಾನ ಬಂದಿಲ್ಲ ಅಂತ, ಅದ್ ಬಿಟ್ಟರೆ ಮುಖ್ಯಮಂತ್ರಿ ಮೇಲೆ ಬೇರೆ ತರ ಅಪಾದನೆ ಏನೂ ಇಲ್ಲ. ಅನುದಾನ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿದ್ದಾರೆ. ಈಗ 4-5 ದಿವಸ ಸುರ್ಜಿವಾಲ್ ಅವರು ಮಾತಾಡಿದ್ದಾರೆ. ಅದೇನಾದ್ರು ಸಮಸ್ಯೆಗಳಿದ್ರೆ ಇತ್ಯರ್ಥ ಮಾಡೋಣ ಅಂತಾನೆ ಹೇಳಿದ್ದಾರೆ. ಸೊ ಅದರಿಂದ 5 ವರ್ಷ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮ್ ತಂದೆಯವರೊಂದು ಮಾತು ಹೇಳಿದ್ರು, ಮುಂದಿನ ಅವಧಿಗೆ ಪ್ರಯತ್ನ ಪಡ್ಲಿ, ಈ ಬಾರಿ ಬೇಡ, ಇನ್ನು ಏಜ್ ಇದೆ. ಈಗ ಅದನ್ನ ಯಾರು ಹೇಳಿದಾರೆ ಅವ್ರನ್ನ ಕೇಳಿ, ಸುಮ್ನೆ ನಾನ್ ಹೇಳಿದ್ರೆ ನನ್ ಕೇಳಿ, ತಂದೆಯವ್ರು ಹೇಳಿದ್ರೆ ತಂದೆಯವ್ರು ಕೇಳಿ, ಅದಕ್ಕೆ ಏನಿದೆ ಅವ್ರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.